ಬಂಟ್ವಾಳ ತಾಲೂಕಿನ ಮೊಗರ್ನಾಡು ದೇವಮಾತೆ ದೇವಾಲಯದ ಸ್ಥಾಪನೆಯ 250ನೇ ಜುಬಿಲಿ ವರ್ಷಾಚರಣೆಯ ಪ್ರಯುಕ್ತ ಸರ್ವಧರ್ಮೀಯರೊಡಗಿನ ಬಾಂಧವ್ಯದ ದ್ಯೋತಕವಾಗಿ ಅಮಟೂರು ದೇವಮಾತಾ ಆಂಗ್ಲ ಮಾಧ್ಯಮ ಶಾಲೆ ಸರ್ವಧರ್ಮ ಸಮ್ಮೇಳನವು ವಿಜೃಂಭಣೆಯಿಂದ ನೆರವೇರಿತು. ಮೈಸೂರು ಧರ್ಮ ಪ್ರಾಂತ್ಯ ಇಲ್ಲಿನ ಅತಿ ವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವ್ ಅವರ ನೇತೃತ್ವದಲ್ಲಿ ಬಲಿಪೂಜೆ ನಡೆಯಿತು. ಬಳಿಕ ಚರ್ಚ್ನಿಂದ ಅಮಟೂರು ಶಾಲಾವರೆಗೆ ಬೃಹತ್ ಮೆರವಣಿಗೆ ನಡೆಯಿತು. ವೇದಿಕೆಯಲ್ಲಿರುವ ಅಧ್ಯಕ್ಷರು ಮತ್ತು ಗಣ್ಯ ಅತಿಥಿಗಳು ಒಳಗೂಡಿ ಸರ್ವಧರ್ಮ ಸಮ್ಮೇಳನದ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದರು. ಮೌಲಾನಾ ಯುಕೆ ಅಬ್ದುಲ್ ಅಜೀಜ್ ದಾರಿಮಿ ಚೊಕ್ಕಬೆಟ್ಟು ಅವರು ಮಾತನಾಡಿ, 3 ಧರ್ಮಗಳ ಧ್ವನಿ ರಾಷ್ಟ್ರ ನಿರ್ಮಾಣದ ಸಂದೇಶವಾಗಿದೆ. ನಾವು ಧರ್ಮನಿಷ್ಠೆಯಿಂದ ಪರರ ಸೇವೆಯನ್ನ ಮಾಡಬೇಕು. ಧರ್ಮ ಯಾರನ್ನ ದ್ವೇಷ ಮಾಡಲು ಕಲಿಸಿಲ್ಲ. ಪ್ರಕೃತಿಯು ಕೆಡುಕನ್ನ ತೆಗೆದು ಒಳ್ಳೆಯ ವಾತಾವರಣವನ್ನ ಕೊಡುತ್ತದೆ. ಹಾಗೆಯೇ ಇಂತಹ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಬಾಂಧವ್ಯ ವೃದ್ಧಿಗೊಳಿಸಬಹುದು. ಉತ್ತಮ ಸಮಾಜದಲ್ಲಿ ಆರೋಗ್ಯ ಇದ್ದರೆ ದೇಹದ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ ಎಂದು ಹೇಳಿದರು. ಅವರ ಒಂದು ಪ್ರಾರ್ಥನೆ ಇದೆ, ಅದೇನೆಂದರೆ ಮಣ್ಣಿನಿಂದ ಆದ ಮಡಕೆ ಮಣ್ಣಿಗಣ್ಯವೇ, ಮಣ್ಣಿನಿಂದ ಆದ ಮಡಕೆ ಮಣ್ಣಿಗಣ್ಯವೇ, ಹೊನ್ನಿನಿಂದ ಆದ ಒಡವೆ ಹೊನ್ನಿಗಣ್ಯವೇ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಇದು ಸದಾ ಸುತಾರಾಮ್ರವರು ಹಾಡಿದ್ದೇ ಆದರೆ, ಪ್ರಾರ್ಥಿಸಿದ್ದೇ ಆದರೆ ಅದರಲ್ಲಿಯೂ ಒಂದು ಸಂದೇಶವಿದೆ. ಈ ಮಣ್ಣಿನಲ್ಲಿ ಹುಟ್ಟಿದಾತ, ಈ ಮಣ್ಣಿನಲ್ಲಿ ಹುಟ್ಟಿದಾತ ಈ ಮಣ್ಣಿಗಣ್ಯವೇ ಅನ್ನುವ ಸಂದೇಶವೂ ಕೂಡ ಅದರಲ್ಲಿ ಇದೆ. ಹೀಗೆ ನಾವು ಒಂದೊಂದು ವಿಚಾರಗಳನ್ನು ಮನವರಿಕೆ ಮಾಡುತ್ತಾ ಮುಂದೆ ಸಾಗಿದಾಗ ನಮ್ಮೊಳಗೆ ಈ ಪ್ರಕೃತಿಯ ಸಂದೇಶವಿದೆ. ಎಲ್ಲ ಧರ್ಮದಲ್ಲಿಯೂ ಪ್ರಕೃತಿಯನ್ನು ಅಳವಡಿಸಿಕೊಳ್ಳದೆ ಅದು ಧರ್ಮವಾಗಲು ಸಾಧ್ಯವೇ ಇಲ್ಲ. ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷ ಮೈಸೂರು ಧರ್ಮ ಪ್ರಾಂತ್ಯ ಇಲ್ಲಿನ ಅತಿ ವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾಫ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ, ವ್ಯಕ್ತಿ ಮಾನವನಾಗಬೇಕಾದ್ರೆ ಮೊದಲು ತನ್ನನ್ನು ತಾನು ತಿಳಿದಿರಬೇಕು. ತನ್ನ ನೋವು ನನಗೆ ಅರಿತಲ್ಲಿ ಮಾನವ ಧರ್ಮದ ಬಗ್ಗೆ ತಿಳಿಯುತ್ತದೆ. ನಾವು ಒಂದಾಗಿ ಬಾಳಬೇಕು. ಭಾಷೆ ಧರ್ಮ ಬಿಟ್ಟು ಭಾರತೀಯರಾಗಬೇಕು. ಪ್ರೀತಿ, ಸಹಾನುಭೂತಿ ಮತ್ತು ಪರಸ್ಪರ ಸಹಾಯದ ಮೂಲಕ ನವ ಸಮಾಜದ ನಿರ್ಮಾಣವನ್ನ ಮಾಡಲು ಸಾಧ್ಯ. ದೇವರ ಭಕ್ತಿಯ ಜೊತೆಗೆ ನಮ್ಮ ಭಕ್ತಿ ಪ್ರಯಾಣದ ಜೊತೆ ಸೇರಿದಾಗ ನಮ್ಮ ಪ್ರಯಾಣ ಸುಖಕರವಾಗಿರುತ್ತದೆ. ಎಲ್ಲ ಧರ್ಮಗಳು ತಿಳಿಸುವಂತೆ ಪ್ರೀತಿ, ಸಹಾನುಭೂತಿಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲೇ ಅಳವಡಿಸಿಕೊಳ್ಳಬೇಕು ಎಂದು ಹಾರೈಸಿದರು. ಅದು ಖಂಡಿತ 100ಕ್ಕೆ 100 ಸತ್ಯ. ಇಂದು ಮಾನವನು ಅದಕ್ಕಾಗಿ ಹೇಳ್ತಿರೋದು, ಓದಿ ಬ್ರಾಹ್ಮಣನಾಗು, ಕಾದಾಡಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ಏನಾದರೂ ಆಗು, ಮೊದಲು ಮಾನವನಾಗು ಎಂಬುದಾಗಿ. ಯಾಕೆಂದರೆ ಇಂದು ಮಾನವನು ಆಕಾಶದಲ್ಲಿ ಹಾರುವುದಕ್ಕೆ, ಹಕ್ಕಿಗಳಂತೆ ಹಾರುವುದಕ್ಕೆ ಕಲಿತುಕೊಂಡ, ನೀರಲ್ಲಿ ಮೀನಿನಂತೆ ಈಜುವುದಕ್ಕೂ ಕಲಿತುಕೊಂಡ. ಆದರೆ ನೆಲದ ಮೇಲೆ ಇನ್ನೂ ಕೂಡ ಮಾನವನಾಗಿ ನಡೆಯುವುದಕ್ಕೆ ಕಲಿತುಕೊಂಡಿಲ್ಲ. ಇದು ವಿಚಾರ ಇವತ್ತು.
ಯಾವಾಗ ಒಬ್ಬ ವ್ಯಕ್ತಿಯು ಆಗಿದ್ದಾನೆ ಎಂಬುದಾಗಿ ತಿಳಿಯುವುದು ಯಾವಾಗ, ಹೇಗೆ? ಒಬ್ಬ ವ್ಯಕ್ತಿಯು ಮಾನವನಾದ ಎಂಬುದಕ್ಕೆ ತಿಳಿಯುವುದಕ್ಕೆ ಒಂದೇ ಒಂದು ರೀತಿ, ಒಂದೇ ಒಂದು ದಾರಿ. ನನ್ನ ನೋವು ನನಗೆ ತಿಳಿದಲ್ಲಿ ನಾನು ಜೀವಂತವಾಗಿದ್ದೇನೆ ಎಂಬುದಾಗಿ ಅರ್ಥ. ನನ್ನ ನೋವು ನನಗೆ ತಿಳಿದಲ್ಲಿ ನಾನು ಜೀವಂತವಾಗಿದ್ದೇನೆ ಎಂಬುದಾಗಿ ಅರ್ಥ. ಪರರ ನೋವು ನನಗೆ ತಿಳಿದಲ್ಲಿ ನಾನು ಮನುಷ್ಯನಾಗಿದ್ದೇನೆ ಎಂಬುದಾಗಿ ಅರ್ಥ. ಯಾವಾಗ ನಾವು ಪರರ ನೋವನ್ನು ಅರಿತುಕೊಳ್ತೇವೆ, ಇನ್ನೊಬ್ಬರ ನೋವಲ್ಲಿ ನಾವು ಸ್ಪಂದಿಸ್ತೇವೆ, ಭಾಗಿಯಾಗ್ತೇವೆ, ಅದೇ ನಿಜವಾಗಿಯೂ ಧರ್ಮವನ್ನು ಪಾಲಿಸುವಂಥ ವಿಶೇಷವಾದ ವಿಭಿಕ್ತವಾದ ಒಂದು ರೀತಿ. ಅದಕ್ಕಾಗಿ ಇವತ್ತು ಒಬ್ಬ ಕವಿಯೋರ್ವನು ತಮ್ಮ ಸಮಾಜದಲ್ಲಿ ಕಾಣಸಿಗುವಂಥ ಧಾರ್ಮಿಕ ಸ್ಥಿತಿಗತಿಗಳನ್ನು ಈ ರೀತಿ ವರ್ಣಿಸ್ತಾನೆ. ವೇದ ಪುರಾಣಗಳಿವೆ, ಬೈಬಲ್ ಕುರಾನ್ಗಳಿವೆ, ತ್ರಿಪೀಠಕ ಸೂತ್ರಗಳಿವೆ, ಗುರುಗ್ರಂಥ ಸಾಹಿಬ್ಗಳಿವೆ, ಆದರೆ ಸತ್ಯ ಎಲ್ಲಿ? ಕಾಶಿ ವಾರಣಾಸಿಗಳಂಥ ಪುಣ್ಯ ಸ್ಥಳಗಳಿವೆ, ಮಕ್ಕ ಮದೀನಗಳಿವೆ, ರೋಮ್ ಜೆರೂಸಲೇಂ ಪವಿತ್ರ ನಗರಗಳಿವೆ, ಆದರೆ ಪ್ರೀತಿಯಲ್ಲಿ? ದೇವಮಾತಾ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರಾದ ಪ್ರಾರ್ಥನಾ ಕೂಟವನ್ನು ಆರಂಭಿಸಿ ಬೈಬಲ್, ಕುರಾನ್ ಮತ್ತು ಭಗವದ್ಗೀತೆಗಳ ಅಧ್ಯಾಯಗಳನ್ನು ಓದಿದ್ರು. ಐಸಿವೈಎಂನ ಸದಸ್ಯರು ಪ್ರಾರ್ಥನಾ ಗೀತೆಯನ್ನ ಹಾಡಿದ್ರು. ಸಮಾಜ ಸೇವಕರು ಹಾಗೂ ಹಿತಚಿಂತಕರು, ಪ್ರಸ್ತುತ ದುಬೈ ಉದ್ಯಮಿ ರೊನಾಲ್ಡ್ ಮಾರ್ಟಿಸ್, ಬಂಟ್ವಾಳ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹಾಗೂ ಆರ್ಎಂಎಸ್ಎ ಪ್ರಾಥಮಿಕ ಶಾಲಾ ಸುರಿಬೈಲಿನ ಪ್ರಾಧ್ಯಾಪಕರಾಗಿರುವ ಶಿವಪ್ರಸಾದ್ ಶೆಟ್ಟಿ ಕಲ್ಲಡ್ಕ, ಮ್ಯೂಸಿಯಂ ವಸ್ತು ಸಂಗ್ರಹಾಲಯದ ಕೆಎಸ್ ಮೊಹಮ್ಮದ್ ಯಾಸೀರ್, ಸಮಾಜ ಸೇವಕರು ಹಾಗೂ ಅಮಲು ವ್ಯಸನಿಗಳ ನಿವಾರಣಾ ಕೂಟ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾದ ಡೇವಿಡ್ ಡಿಕುನ್ನ ಅವರು ನೀಡುವಂತಹ ಉತ್ಕೃಷ್ಟ ಸೇವೆಯನ್ನ ಗುರುತಿಸಿ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಮೌಲಾನಾ ಯುಕೆ ಅಬ್ದುಲ್ ಅಜೀಜ್ ದಾರ್ಮಿ ಚೊಕ್ಕಬೆಟ್ಟು ಹಾಗೂ ಮೈಸೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿರುವ ಅತಿ ವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಅವರನ್ನ ಗಣ್ಯ ಅತಿಥಿಗಳು ಸನ್ಮಾನಿಸಿದರು. ಒಂದು ಗಿಡವನ್ನು ನೀಡುವುದರ ಮೂಲಕ, ಸಪೋಟ ಇದರ ಗಿಡವನ್ನು ನೀಡುವುದರ ಮೂಲಕ ಶ್ರೀಯುತ ಮೌಲಾನಾ ಯುಕೆ ಅಬ್ದುಲ್ ಅಜೀಜ್ ಅವರಿಗೆ ಗೌರವಾರ್ಪಣೆ. ಈ ದಿನದ ದ್ವಿಶತಮಾನ ಅದೇ ರೀತಿ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇದೇ ವರ್ಷ ಕಳೆದ ತಿಂಗಳೇ ಅವರು ಮೈಸೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿ ರಾಜರ ಒಂದು ಆ ಊರಲ್ಲಿ ತಮ್ಮ ಒಂದು ಅಸ್ತಿತ್ವವನ್ನು ಆರಂಭಿಸ್ತಾರೆ. ಅವರಿಗೆ ಶುಭ ಹಾರೈಸೋಣ, ಚಪ್ಪಾಳೆ ಕೊಡೋಣ ಮತ್ತು ಅವರಿಗೆ ಕೂಡ ಇದೀಗ ಗೌರವಾರ್ಪಣೆ ಸಂದಿದೆ. ಹೂಗಳು, ಶಾಲ್, ಅದೇ ರೀತಿ ಗಿಡ ಮತ್ತು ಸ್ಮರಣಿಕೆಯೊಂದಿಗೆ ವೇದಿಕೆಯ ಮೇಲಿರುವಂತಹ ಗಣ್ಯ ವ್ಯಕ್ತಿಗಳಿಂದ ಗೌರವ. ಸರ್ವಧರ್ಮ ಸಮ್ಮೇಳನದ ಅಂಗವಾಗಿ ನಡೆಸಿದಂತಹ ಸೌಹಾರ್ದ ಕ್ರೀಡಾಕೂಟದ ತೀರ್ಪುಗಾರರಾದ ಶಾರದಾ ಪ್ರೌಢಶಾಲೆ ಪಾಣೆಮಂಗಳೂರು ಇಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕ ಅಜಿತ್, ವೀಕ್ಷಕ ವಿವರಣೆಯನ್ನ ಮಾಡಿದ ವಿಜಯ ಕುರ್ನಾಡು, ಸರ್ವಧರ್ಮ ಸಮ್ಮೇಳನದ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದ ರೋಷನ್ ಅವರನ್ನ ಸನ್ಮಾನಿಸಲಾಯಿತು. ಲಯನ್ ದೇವದಾಸ್ ಕಾಪಿಕಾಡ್ ಅವರನ್ನ ಸನ್ಮಾನಿಸಲಾಯಿತು. ಕತ್ತಲೆ ಸಾದಿಗೆ ಜಿಟಿಗೆ ಪತ್ತದು ಬುಲ್ಪುಲು ತೋಜಾದ ತಪ್ಪುನು ತಿತ್ತಿನ ಗುರುವೇ ನಮಃ. ಡೇವಿಡ್ ಡಿಕುನ್ನ, ರೊನಾಲ್ಡ್ ಮಾರ್ಟಿಸ್ ಮತ್ತು ಶಿವಪ್ರಸಾದ್ ಶೆಟ್ಟಿ ಅವರು ತಮ್ಮ ಮನದಾಳದ ಅನುಭವಗಳನ್ನು ಹಂಚಿಕೊಂಡರು. ತದನಂತರ ತೆಲುಗಿದ ಬುಳ್ಳಿ ಲಯನ್ ದೇವದಾಸ್ ಕಾಪಿಕಾಡ್ ರಚಿಸಿ ನಿರ್ದೇಶಿಸಿ ನಟಿಸಿರುವ ತುಳು ಹಾಸ್ಯಮಯ ನಾಟಕ ಎನ್ನನೇ ಕತೆ ನಾಟಕವನ್ನು ಪ್ರದರ್ಶಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇವಮಾತಾ ದೇವಾಲಯ ಮೊಗರ್ನಾಡಿನ ಧರ್ಮಗುರುಗಳಾದ ಅತಿ ವಂದನೀಯ ಫಾದರ್ ಅನಿಲ್ ಕೆನ್ಯುಟ್ ಲಿಮೆಲೋ, ದೇವಮಾತಾ ಆಂಗ್ಲ ಮಾಧ್ಯಮ ಶಾಲೆಯ ಅಮ್ಟೂರಿಲಿನ ಮುಖ್ಯೋಪಾಧ್ಯಾಯರಾಗಿರುವ ವಂದನೀಯ ಫಾದರ್ ನವೀನ್ ಪ್ರಕಾಶ್ ಪಿಂಟು, ಸಂತ ಆಂಥೋನಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಟೂರಿನ ಮುಖ್ಯೋಪಾಧ್ಯಾಯರಾಗಿರುವ ವಂದನೀಯ ಸಿಸ್ಟರ್ ಆನ್ನಿ ಡಿಸೋಸಾ, ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಸಂತೋಷ್ ಡಿಸೋಸಾ, ಚರ್ಚ್ ಪಾಲನಾ ಮಂಡಳಿಯ ಕಾರ್ಯದರ್ಶಿ ವಿಲ್ಫ್ರೆಡ್ ಲೋಬೋ, ಸರ್ವ ಆಯೋಗಗಳ ಸಂಯೋಜಕರಾದ ಎಮಿಲಿಯಾನಾ ಡಿಕುನ್ನ, ಜುಬಿಲಿ ಸಮಿತಿಯ ಸಂಚಾಲಕರಾದ ನವೀನ್ ರಾಜೇಶ್ ಡಿಕುನ್ನ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಈ ಕಾರ್ಯಕ್ರಮದಲ್ಲಿ ದಿಯಾಕೋನ್ ಅವಿಲ್ ಸಾಂತ್ಮಯೂರ್, ಬ್ರದರ್ ಪ್ರಿನ್ಸ್ಟನ್ ಡಿಸೋಸಾ, ದೇವಮಾತಾ ಕಾನ್ವೆಂಟಿನ ಧರ್ಮ ಭಗಿನಿಯರು, ಚರ್ಚ್ ಪಾಲನಾ ಮಂಡಳಿಯ ಸದಸ್ಯರು, ಚರ್ಚ್ ಪಾಲನಾ ಆರ್ಥಿಕ ಮಂಡಳಿಯ ಸದಸ್ಯರು, ಜುಬಿಲಿ ಸಮಿತಿಯ ಸಂಚಾಲಕರು, ಸದಸ್ಯರು ಹಾಗೂ ಎಲ್ಲ ಧರ್ಮದ ಬಂಧು ಬಾಂಧವರು ಸರ್ವಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಧರ್ಮಗುರುಗಳಾದ ವಂದನೀಯ ಫಾದರ್ ಅನಿಲ್ ಕೆನ್ಯೂಟ್ ಡೆಮೆಲೋ ಅವರು ಸ್ವಾಗತಿಸಿದ್ರು. ರೋಷನ್ ಅವರು ಸರ್ವಧರ್ಮ ಸಮ್ಮೇಳನದ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಜುಬಿಲಿ ಸಂಚಾಲಕರು, ಸಮಿತಿಯ ಸಂಚಾಲಕರಾದ ನವೀನ್ ರಾಜೇಶ್ ಡಿಕುನ್ನಾ ಅವರು ಧನ್ಯವಾದ ಹೇಳಿದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.